ಮತ್ತೆ ಆರಂಭವಾಗಲಿದೆ ಆ ಕ್ಷಣ. ವಿಶ್ವದ ಅತಿ ದೊಡ್ಡ ಕ್ರೀಡಾ ಹಬ್ಬ ಫಿಫಾ ವಿಶ್ವಕಪ್ 2026 ಇಂದು ಅದ್ದೂರಿ ಚಾಲನೆ ಸಿಗ್ತದೆ. 48 ತಂಡಗಳು, 104 ಪಂದ್ಯಗಳು, 30 ದಿನಗಳ ರೋಚಕ ಹೋರಾಟ. ಫುಟ್ಬಾಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಮೆಂಟ್ ಇಡೀ ಜಗತ್ತು ಸಾಕ್ಷಿಯಾಗಲು ಸಜ್ಜಾಗಿದೆ. ಸ್ನೇಹಿತರೆ, 30 ದಿನಗಳು, 48 ತಂಡಗಳು, 104 ಪಂದ್ಯಗಳು ಮತ್ತು ಕೊನೆಯಲ್ಲಿ ಒಂದೇ ಒಂದು ತಂಡ ವಿಶ್ವಕಪ್ ಚಾಂಪಿಯನ್. ಪ್ರತಿ ಗೋಲ್, ಪ್ರತಿ ಕಿಕ್, ಪ್ರತಿ ಕ್ಷಣವೂ ಹೃದಯ ಬಡಿತ ಹೆಚ್ಚಿಸುವ ರೋಮಾಂಚನಕ. ಸ್ಟೇಡಿಯಂನಲ್ಲಿ ಎದ್ದು ನಿಲ್ಲುವ ಅಭಿಮಾನಿಗಳ ಸಂಭ್ರಮ, ಜಗತ್ತನ್ನೇ ಆವರಿಸುವ ಫುಟ್ಬಾಲ್ ಜ್ವರ ಮತ್ತೆ ಶುರುವಾಗಿದೆ. ಇಂದಿನಿಂದ ಆರಂಭವಾಗಿದೆ ಫುಟ್ಬಾಲ್ ಮಹಾ ಸಂಭ್ರಮ. ಫಿಫಾ ವಿಶ್ವಕಪ್ 2026 ಮೊದಲ ಬಾರಿಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ 3 ದೇಶಗಳು ಜಂಟಿಯಾಗಿ ಆತಿಥ್ಯ ವಹಿಸಿವೆ. ಒಟ್ಟು ಬರೋಬ್ಬರಿ 16 ನಗರಗಳಲ್ಲಿ ಪಂದ್ಯಗಳು ನಡೆದಿವೆ. ತಂಡಗಳು ಕಣಕ್ಕಿಳಿದಿವೆ. 104 ಪಂದ್ಯಗಳು, 39 ದಿನಗಳ ಕಾಲ ಫುಟ್ಬಾಲ್ ಜ್ವರ ಜಗತ್ತನ್ನೇ ಕಬಳಿಸಿದೆ. ಇಂದಿನ ಮೊದಲ ಪಂದ್ಯ ಮೆಕ್ಸಿಕೋ ಸಿಟಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಆತಿಥೇಯ ಮೆಕ್ಸಿಕೋ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಆರಂಭಕ್ಕೂ ಮುನ್ನ ಅದ್ದೂರಿ ಉದ್ಘಾಟನಾ ಸಮಾರಂಭ ಜೋರಾಗಿದೆ. ರಾತ್ರಿ 11 ಗಂಟೆಗೆ ಆರಂಭವಾದ ಈ ಪಂದ್ಯ ಸಮಾರಂಭದಲ್ಲಿ ವಿಶ್ವ ಪ್ರಸಿದ್ಧ ಗಾಯಕ ವಿಶೇಷ ಪ್ರದರ್ಶನ ಕೂಡ ಇರಲಿದೆ. ಈ ಎಲ್ಲಾ ಪಂದ್ಯಗಳನ್ನು ಸ್ಪೋರ್ಟ್ಸ್ ಚಾನೆಲ್ ನಲ್ಲಿ ನೇರವಾಗಿ ವೀಕ್ಷಿಸಬಹುದು. ಜೊತೆಗೆ ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಲೈವ್ ಸ್ಟ್ರೀಮ್ಗಳಲ್ಲಿ ಸಹ ಲಭ್ಯ. ಈ ಮಹಾ ಫುಟ್ಬಾಲ್ ಹಬ್ಬ ಇನ್ನಷ್ಟು ಅದ್ದೂರಿಯಾಗಲಿದೆ. ವಿಶ್ವದ ಶ್ರೇಷ್ಠ ತಂಡಗಳು ಮುಖಾಮುಖಿಯಾಗಲಿವೆ. ಹೊಸ ತಂಡಗಳು ಹುಟ್ಟಿಕೊಂಡಿವೆ. ಒಟ್ಟಾರೆ ಹೊಸ ಇತಿಹಾಸಗಳು ಬರೆಯಲ್ಪಟ್ಟಿವೆ. ಆದರೆ ಕೊನೆಯಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸು ಮಾಡುವುದು ಒಂದೇ ಒಂದು ತಂಡ, ಅದುವೇ ವಿಶ್ವ ಚಾಂಪಿಯನ್. ನಿಮ್ಮ ಭರವಸೆಯ ಟೀಮ್ ಅನ್ನು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.